ಸಿದ್ದರಾಮಯ್ಯ ಮೌನಕ್ಕೆ ಅದೇನ್ ಕಾರಣ? ಮಾಧ್ಯಮಗಳ ಮುಂದೆ ಸಿದ್ದು ಹೇಳಿದ್ದೇನೋ? ಸಿದ್ದು ಮೌನ ಡಿಕೆ ಸರ್ಕಾರದ ಮೇಲೆ ಸೈಡ್ ಎಫೆಕ್ಟ್. ರಾಜಕಾರಣದಲ್ಲಿ ಪ್ರತಿ ಮಾತಿಗೂ ಅರ್ಥವಿದೆ, ಪ್ರತಿ ಮೌನಕ್ಕೂ ಮೀನಿಂಗ್ ಇದೆ. ನಿಮ್ಗೆ ಗೊತ್ತಿರಲಿ, ದೇಶದ ಪ್ರಧಾನಿ ಮೋದಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಲ್ಲ. ಜನ ಮತ್ತು ವಿಪಕ್ಷಗಳು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಆ ಮೂಲಕ ತಮ್ಮದೇ ಆದ ರಾಜಕೀಯ ತಂತ್ರಗಾರಿಕೆಯನ್ನ ಹೊಂದಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಕೂಡ ಇತ್ತೀಚೆಗೆ ಹೆಚ್ಚು ಮಾತನಾಡ್ತಿಲ್ಲ. ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಮೌನ ಡಿಕೆಶಿ ಸರ್ಕಾರದ ಮೇಲೆ ಸೈಡ್ ಎಫೆಕ್ಟ್ ಆಗ್ತಿದೆಯಾ? ಅಷ್ಟಕ್ಕೂ ಸಿದ್ದರಾಮಯ್ಯ ಮೌನವಾಗಿರೋದಕ್ಕೆ ಮೌನದ ಹಿಂದಿರೋ ಆ ಗೂಢಾರ್ಥ ಏನೋ? ಈ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ರಾಜಕೀಯ ಅಂದ್ರೇನೆ ಹಾಗೆ. ಇಲ್ಲಿ ದಿನಕ್ಕೊಂದು ಟ್ವಿಸ್ಟು, ದಿನಕ್ಕೊಂದು ಹೈ ಡ್ರಾಮಾ ನಡೀತಾನೆ ಇರುತ್ತೆ. ಆದ್ರೆ ಕಳೆದ 2 ತಿಂಗಳಿಂದ ರಾಜ್ಯ ರಾಜಕಾರಣದ ಪವರ್ ಕಾರಿಡಾರ್ ನಲ್ಲಿ ಒಂದೇ ಒಂದು ಪ್ರಶ್ನೆ ಬಲವಾಗಿ ಸದ್ದು ಮಾಡ್ತಿತ್ತು. ಅಷ್ಟಕ್ಕೂ ಸಿದ್ದರಾಮಯ್ಯ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ? ಸಿಎಂ ಹುದ್ದೆ ಬಿಟ್ಟ ಮೇಲೆ ಸಿದ್ದರಾಮಯ್ಯ ಅವರ ಈ ದಿಢೀರ್ ಮೌನ ಮಾಧ್ಯಮಗಳಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲೂ ದೊಡ್ಡ ಮಟ್ಟದ ಆತಂಕ ಮತ್ತು ಊಹಾಪೋಹಗಳಿಗೆ ಕಾರಣವಾಗಿತ್ತು. ಆದ್ರೆ ಶನಿವಾರ ನಡೆದ ಒಂದು ಘಟನೆ ಇಡೀ ಸನ್ನಿವೇಶವನ್ನೇ ಬದಲಾಯಿಸಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಮಾಧ್ಯಮಗಳ ಮುಂದೆ ಬಂದ ಸಿದ್ದರಾಮಯ್ಯ ತಮ್ಮದೇ ಆದ ಮಾಸ್ ಶೈಲಿಯಲ್ಲಿ ಎಲ್ಲ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನಾನು ಕೇವಲ ಸುಮ್ಮನಾಗಿದ್ದೇನೆಯೇ ಹೊರತು ಖಂಡಿತ ಮೌನವಾಗಿಲ್ಲ ಅಂತ ಹೇಳೋ ಮೂಲಕ ತಮ್ಮ ರಾಜಕೀಯ ನಡೆ ಏನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಜಗತ್ತಿಗೆ ಸಾರಿದ್ದಾರೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸಿದ್ದರಾಮಯ್ಯ ಅವರ ಈ ಒಂದೇ ಒಂದು ಹೇಳಿಕೆಯ ಹಿನ್ನೆಲೆ, ಅದರ ಹಿಂದಿರುವ ರಾಜಕೀಯ ತಂತ್ರಗಾರಿಕೆ, ಕಾಂಗ್ರೆಸ್ ಒಳಗಿನ ಆಂತರಿಕ ಅಸಮಾಧಾನ ಮತ್ತು ಅಹಿಂದ ಚಳವಳಿಯ ಪುನಶ್ಚೇತನದ ಬಗ್ಗೆ ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜಾಸ್ತಿ ಅಷ್ಟೇ ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ. ಸೈಲೆಂಟ್ ಆಗಿಲ್ವಲ್ಲ, ಮಾತಾಡಲ್ಲ ಜಾಸ್ತಿ ಅಷ್ಟೇ, ಅದಕ್ಕೆ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಹೀಗಂತ ಸಿದ್ದರಾಮಯ್ಯ ಹೇಳಿರೋದು ಇದೀಗ ಭಾರಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಹಾಗಾದ್ರೆ ಸಿದ್ದರಾಮಯ್ಯ ತಮ್ಮದೇ ಆದ ರಾಜಕೀಯ ತಂತ್ರಗಾರಿಕೆ ಹೆಣೆಯುತ್ತಿದ್ದಾರಾ? ಇವರು ದಿಢೀರಂತ ಕಡಿಮೆ ಮಾತನಾಡಬೇಕು ಅಂತ ನಿರ್ಧರಿಸಿದ್ದೇಕೆ ಅನ್ನೋದೇ ಈಗ ಎಲ್ಲರ ಪ್ರಶ್ನೆ. ಜೊತೆಗೆ ಟಗರು ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಓಡಿ ಹೋಗ್ತಿದೆ ಅಂತಲ್ಲ, ಸರಿಯಾಗಿ ಗುಮ್ಮೋಕೆ ಪಿಚ್ ರೆಡಿ ಮಾಡ್ಕೊಂತಿದೆ ಅನ್ನೋದನ್ನ ಯಾರು ಮರೆಯೋ ಹಾಗಿಲ್ಲ. ನಿಮ್ಗೆ ಗೊತ್ತಿರ್ಲಿ, ರಾಜಕೀಯದಲ್ಲಿ ಪ್ರತಿಯೊಂದು ಮೌನಕ್ಕೂ ಪ್ರತಿ ಮಾತಿಗೂ ಒಂದೊಂದು ಅರ್ಥವಿರುತ್ತೆ. ಸಿದ್ದರಾಮಯ್ಯ ಅವರು 2023ರಿಂದ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ ಆಡಳಿತವನ್ನ ಮುನ್ನಡೆಸಿದವರು. ದಿನವೂ 100 ಫೈಲ್ಗಳು, 10 ಸಭೆಗಳು, ಮಾಧ್ಯಮಗಳ ಸರಣಿ ಪ್ರಶ್ನೆಗಳು, ಹೀಗೆ ಸದಾ ಲೈಮ್ ಲೈಟ್ ನಲ್ಲಿದ್ದಂತ ನಾಯಕ ಮೇ 28ರಂದು ಸಿಎಂ ಸ್ಥಾನದಿಂದ ಕೆಳಗಿಳಿದ ತಕ್ಷಣ ಸಡನ್ ಆಗಿ ತೆರೆಮೆರೆಗೆ ಸರಿದಾಗ ಸಹಜವಾಗಿ ಅನುಮಾನಗಳು ಶುರುವಾಗಿದ್ವು. ಮುಖ್ಯಮಂತ್ರಿಯಾಗಿದ್ದಾಗ ಇಡೀ ರಾಜ್ಯದ ಜವಾಬ್ದಾರಿ ನನ್ನ ಮೇಲಿತ್ತು. ಆದ್ರೆ ನಾನೀಗ ಕೇವಲ ಒಬ್ಬ ಶಾಸಕನಷ್ಟೇ ಎಂದು ಅವರು ಹೇಳಿರುವುದು ಅವರ ರಾಜಕೀಯ ಪರಿಪಕ್ವತೆಯನ್ನು ತೋರಿಸುತ್ತದೆ. ಅಧಿಕಾರ ಇಲ್ಲದಿರುವಾಗ ಹೇಗೆ ನಡ್ಕೋಬೇಕು, ಹೊಸ ಸರ್ಕಾರಕ್ಕೆ ಮತ್ತು ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೇಗೆ ಸ್ಪೇಸ್ ಕೊಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದೇ ಸಮಯದಲ್ಲಿ ನನ್ನನ್ನ ಯಾರು ನಿರ್ಲಕ್ಷಿಸುವಂತಿಲ್ಲ ಎಂಬ ಕೌಂಟರ್ ಸಂದೇಶವನ್ನು ಅವರು ಈ ಮೂಲಕ ರವಾನಿಸಿದ್ದಾರೆ. ನಾನು ಈ ಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಲ್ಲದೆ ಇರೋದ್ರಿಂದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ, ಈಗ ಜವಾಬ್ದಾರಿ ಇಲ್ಲ. ಶಾಸಕ ಬರೀ ನಾನು ಶಾಸಕ. ಈಗ ಅಸಲಿ ವಿಷಯಕ್ಕೆ ಬರೋಣ. ಸಿದ್ದರಾಮಯ್ಯ ಅವರ ಈ ತಾತ್ಕಾಲಿಕ ಮೌನಕ್ಕೆ ಮೂಲ ಕಾರಣವೇನು ಗೊತ್ತಾ? ಈ ತಿಂಗಳ ಆರಂಭದಲ್ಲಿ ನಡೆದ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ. ವರದಿಗಳ ಪ್ರಕಾರ ಸಂಪುಟ ವಿಸ್ತರಣೆ ವೇಳೆಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ವಲಯದ ಕೆಲವು ಪ್ರಮುಖ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿದ್ರು. ಹೀಗಾಗಿ ಕುರುಬ ಸಮುದಾಯದ ಪ್ರಭಾವಿ ನಾಯಕ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ನೋದು ಸಿದ್ದರಾಮಯ್ಯನವರ ತೀವ್ರ ಆಕ್ಷೇಪವಾಗಿತ್ತು. ಆದ್ರೆ ಸಂಪುಟ ವಿಸ್ತರಣೆಯ ಅಂತಿಮ ಪಟ್ಟಿ ಹೊರಬಿದ್ದಾಗ ಶಿವಣ್ಣನವರ ಹೆಸರು ಇರಲೇ ಇಲ್ಲ. ಇದರಿಂದ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ತೀವ್ರ ಅಸಮಾಧಾನಗೊಂಡಿದ್ರು ಎನ್ನಲಾಗಿದೆ. ಶನಿವಾರ ಮಾಧ್ಯಮದವರು ಶಿವಣ್ಣನವರವರಿಗೆ ಮುಂದಿನ ದಿನಗಳಲ್ಲಾದರೂ ಸಚಿವ ಸ್ಥಾನ ಸಿಗುತ್ತಾ ಅಂತ ಕೇಳಿದಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಗೊತ್ತಿಲ್ಲ ಅಂತ ಅತ್ಯಂತ ತಂಪಾಗಿ ಆದ್ರೆ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಅಂದ್ರೆ ನಿರ್ಧಾರಗಳು ಈಗ ತಮ್ಮ ಕೈಯಲ್ಲಿಲ್ಲ, ಎಲ್ಲವೂ ಹೈಕಮಾಂಡ್ ಮತ್ತು ಹಾಲಿ ಸಿಎಂ ಅಂಗಳದಲ್ಲಿವೆ ಎಂಬುದನ್ನು ತೋರಿಸುತ್ತಲೇ ಚೆಂಡಣ್ಣ ಹೈಕಮಾಂಡ್ ಅಂಗಳಕ್ಕೆ ಎಸೆದಿದ್ದಾರೆ.
ಇಲ್ಲಿ ಇನ್ನೊಂದು ದೊಡ್ಡ ರಾಜಕೀಯ ಲೆಕ್ಕಾಚಾರವಿದೆ ಸ್ನೇಹಿತರೆ. ಪ್ರಸ್ತುತ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು ಸ್ಥಾನ ಮಾತ್ರ ಖಾಲಿ ಇದೆ. ಆದ್ರೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ಬೆಟ್ಟದಷ್ಟಿದೆ. ಒಂದೆಡೆ ಸಂಪುಟದಲ್ಲಿ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲಿಲ್ಲ ಎಂಬ ತೀವ್ರ ಟೀಕೆಗಳು ಕೇಳಿ ಬರುತ್ತಿವೆ. ಇದಕ್ಕೆ ಸ್ಪಂದಿಸಿರುವ ಸಿದ್ದರಾಮಯ್ಯ, ನಮ್ಮ ಸಂಪುಟದಲ್ಲಿ ಮಹಿಳಾ ಸಚಿವರು ಇರಲಿದ್ದಾರೆ, ಈ ಬಗ್ಗೆ ಹೈಕಮಾಂಡ್ಗೆ ತಿಳಿಸಿದ್ದೇನೆ ಅಂತ ಬಹಿರಂಗವಾಗಿಯೇ ಹೇಳಿದ್ದಾರೆ. ಪಕ್ಷಗಳ ಮೂಲಗಳ ಪ್ರಕಾರ ಖಾಲಿ ಇರುವ ಆ ಒಂದು ಸ್ಥಾನವನ್ನ ಮಹಿಳಾ ಶಾಸಕಿಯೊಬ್ಬರಿಗೆ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ಇಲ್ಲೇ ಇರೋದು ನೋಡಿ ಅತಿ ದೊಡ್ಡ ಟ್ವಿಸ್ಟ್. ಸಿದ್ದರಾಮಯ್ಯ ಅವರ ಆಪ್ತರಾದ ಬಸವರಾಜ ಶಿವಣ್ಣನವರ್ ಮತ್ತು ಮತ್ತೊಬ್ಬ ಅಸಮಾಧಾನಿತ ಹಿರಿಯ ನಾಯಕ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಈ ಇಬ್ಬರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ಈಗಿರುವ ಹಾಲಿ ಸಚಿವರಲ್ಲಿ ಕೆಲವರನ್ನ ಕೈ ಬಿಡಲೇಬೇಕಾಗುತ್ತೆ. ಅಂದ್ರೆ ಸಣ್ಣ ಪುಟ್ಟ ಸಂಪುಟ ಪುನರ್ರಚನೆ ಮಾಡೋದು ಅನಿವಾರ್ಯವಾಗುತ್ತದೆ. ಇದು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಣ್ಣ ತಲೆನೋವೇನಲ್ಲ. ಯಾರನ್ನ ತೆಗೆಯೋದು, ಯಾರನ್ನ ಉಳಿಸಿಕೊಳ್ಳೋದು ಎಂಬುದು ಪಕ್ಷದಲ್ಲಿ ಹೊಸ ಬಂಡಾಯಕ್ಕೆ ದಾರಿ ಮಾಡಿಕೊಡಬಹುದು. ಇನ್ನ ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಮಡಿಚಿಡಲು ಕಾಯುತ್ತಿದ್ದ ವಿರೋಧ ಪಕ್ಷಗಳಿಗೂ ಸಿದ್ದರಾಮಯ್ಯ ತಮ್ಮದೇ ಶೈಲಿಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಸಂಪುಟದಲ್ಲಿ ಮಹಿಳೆಯರಿಲ್ಲ ಅಂತ ಕಾಂಗ್ರೆಸ್ ಅನ್ನ ಟೀಕಿಸುತ್ತಿದ್ದ ಬಿಜೆಪಿಗೆ ತಿರುಗೇಟು ನೀಡಿರುವ ಸಿದ್ದರಾಮಯ್ಯ, ಬಿಜೆಪಿಗೆ ನಮ್ಮನ್ನ ಟೀಕಿಸುವ ಯಾವ ನೈತಿಕತೆ ಇದೆ ಅಂತೇಳಿ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ಲವೇ? ಬಿಜೆಪಿ ಆಡಳಿತ ನಡೆಸಿದಾಗ ಅವರ ಸರ್ಕಾರದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಚಿವನಿದ್ದಾನೆ ಅಂತೇಳಿ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಅವ್ರಿಗೆ ಯಾವ ನೈತಿಕತೆ ಇದೆ? ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ? ಅವ್ರಿಗೆ ಕೊಡ್ಲಿಲ್ಲ, ನಾವು ಮಹಿಳೆಯರಿಗೂ ಕೊಡ್ತೀವಿ. ಆ ಮೂಲಕ ತಮ್ಮ ಹಳೆಯ ಶೈಲಿಯ ರಾಜಕೀಯ ವಾಗ್ದಾಳಿ ಇನ್ನೂ ಜೀವಂತವಾಗಿದೆ, ತಾವಿನ್ನೂ ರಾಜಕೀಯ ಕಣದಿಂದ ಹೊರಬಿದ್ದಿಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ರು. ಸ್ನೇಹಿತರೆ, ಈ ಇಡೀ ಸುದ್ದಿಯ ಅತ್ಯಂತ ಪ್ರಮುಖ ಗತ್ತು ಮತ್ತು ಗಂಭೀರವಾದ ಭಾಗ ಅಂದ್ರೆ ಸಿದ್ದರಾಮಯ್ಯನವರ ಅಹಿಂದ ಕಾರ್ಡು. ಸಿದ್ದರಾಮಯ್ಯ ಅನ್ನೋ ನಾಯಕ ಬೆಳೆದು ಬಂದಿದ್ದೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ವರ್ಗಗಳ ಗಟ್ಟಿ ಬೆಂಬಲದಿಂದ. ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅವರು ಮತ್ತೆ ತಮ್ಮ ಮೂಲ ಶಕ್ತಿ ಕೇಂದ್ರದತ್ತ ಮುಖ ಮಾಡಿದ್ದಾರೆ. ಬರೋ ಸೆಪ್ಟೆಂಬರ್ 6ರಂದು ನಡೆಯಲಿರುವ ಹಿಂದುಳಿದ ವರ್ಗಗಳ ಒಕ್ಕೂಟದ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವುದಾಗಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಶೋಷಿತ ಸಮುದಾಯಗಳಾದ ಅಹಿಂದವನ್ನ ಮತ್ತೆ ಸಂಘಟಿಸುವ ಕೆಲಸ ನಡೆಯುತ್ತಿದೆ ಎಂದು ಅವರು ನೀಡಿರುವ ಹೇಳಿಕೆ ಅತ್ಯಂತ ಮಹತ್ವದ್ದು. ಇದರ ಅರ್ಥ ಏನ್ ಗೊತ್ತಾ? ಅಧಿಕಾರ ಇರಲಿ ಇಲ್ಲದಿರಲಿ, ರಾಜ್ಯದ ಬಹುಸಂಖ್ಯಾತ ಹಿಂದುಳಿದ ಮತ್ತು ಶೋಷಿತ ವರ್ಗಗಳ ಏಕೈಕ ಮಾಸ್ ನಾಯಕ ತಾನೇ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಲು ಸಿದ್ದರಾಮಯ್ಯ ವೇದಿಕೆ ಸಿದ್ಧಪಡಿಸುತ್ತಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಒಳಗಿನ ನಾಯಕರಿಗೂ ಮತ್ತು ಹೊರಗಿನ ವಿರೋಧಿಗಳಿಗೂ ಒಂದು ಸ್ಪಷ್ಟ ರಾಜಕೀಯ ಹೆಜ್ಜೆ ಗುರುತಾಗಿದೆ. ಸ್ನೇಹಿತರೆ, ಇವಿಷ್ಟನ್ನು ಒಟ್ಟಾಗಿ ನೋಡಿದಾಗ ನಿಮಗೇನನ್ಸುತ್ತೆ? ಸಿದ್ದರಾಮಯ್ಯನವರು 2 ತಿಂಗಳು ಸೈಲೆಂಟ್ ಆಗಿದ್ದು ಯಾವುದೇ ಸೋಲಿನಿಂದಲ್ಲ ಅಥವಾ ರಾಜಕೀಯದಿಂದ ಹಿಂದೆ ಸರಿಯುವುದರಿಂದಲೂ ಅಲ್ಲ. ಅದು ಮುಂಬರುವ ದೊಡ್ಡ ರಾಜಕೀಯ ನಡೆಗೆ ಅವರು ಮಾಡಿಕೊಳ್ಳುತ್ತಿರುವ ಪೂರ್ವ ಸನ್ನಾಹ. ನಾನು ಮೌನವಾಗಿಲ್ಲ, ಕೇವಲ ಕಡಿಮೆ ಮಾತನಾಡ್ತಿದ್ದೇನಷ್ಟೇ ಅನ್ನೋ ಅವರ ಮಾತು ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಚಟುವಟಿಕೆಗಳು ನಡೆಯಲಿವೆ ಎಂಬುದರ ಮುನ್ಸೂಚನೆಯಾಗಿದೆ. ಸಂಪುಟ ಪುನರ್ರಚನೆ, ಮಹಿಳಾ ಪ್ರಾತಿನಿಧ್ಯ ಮತ್ತು ಸೆಪ್ಟೆಂಬರ್ 6ರ ಹಿಂದ ಸಮಾವೇಶ ಇವೆಲ್ಲವೂ ಕರ್ನಾಟಕ ಕಾಂಗ್ರೆಸ್ ಆಂತರಿಕ ರಾಜಕೀಯವನ್ನ ಯಾವ ದಿಕ್ಕಿಗೆ ಕರೆದೊಯ್ಯಲಿವೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಮತ್ತೆ ಅಹಿಂದ ಚಳವಳಿಯನ್ನ ಮುನ್ನೆಲೆಗೆ ತರುತ್ತಿರುವುದು ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ತರುತ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಶಕ್ತಿ ಪ್ರದರ್ಶನಕ್ಕೆ ಹಾದಿಯಾಗುತ್ತಾ? ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಂತಹದ್ದೇ ಆಳವಾದ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.